ನಮಸ್ಕಾರ. ಆಲೂಗಡ್ಡೆ ಬರ ಐರ್ಲೆಂಡ್ ಸ್ವಾತಂತ್ರ್ಯ ಚಳುವಳಿಯ ಹುಟ್ಟು. ಮಾನವ ಇತಿಹಾಸದಲ್ಲಿ ಯುದ್ಧಗಳು ಎಷ್ಟು ಜೀವಗಳನ್ನ ಬಲಿ ತೆಗೆದುಕೊಂಡಿದ್ದೀವೋ ಬರಗಳು ಕೂಡ ಅಷ್ಟೇ ಭೀಕರ ದುರಂತಗಳನ್ನ ಉಂಟು ಮಾಡಿದ್ದೇವೆ. ಅದಕ್ಕಿಂತಲೂ ಹೆಚ್ಚಿನ ಪ್ರಾಣಹಾನಿಯನ್ನು ಮಾಡಿದ್ದೇವೆ. ಆಹಾರದ ತೀವ್ರ ಕೊರತೆಯಿಂದ ಜನಸಮೂಹಗಳು ಹಸಿವಿನಿಂದ ಬಳಲುವ ಪರಿಸ್ಥಿತಿಯನ್ನು ಬರ ಅಂತ ಕರೆಯೋದು ನಮಗೆಲ್ಲ ಗೊತ್ತು. ಮಳೆಯ ಅಭಾವ, ಪ್ರವಾಹ, ಬೆಳೆ ರೋಗಗಳು, ಯುದ್ಧಗಳು, ಆಡಳಿತದ ವೈಫಲ್ಯ, ಆರ್ಥಿಕ ಅಸಮಾನತೆ ಮತ್ತು ಆಹಾರದ ಸಮರ್ಪಕ ವಿತರಣೆ ಬರಗಳಿಗೆ ಮುಖ್ಯವಾದಂಥ ಕಾರಣಗಳಾಗಿದ್ದಾವೆ. ಬರದ ಮೊದಲ ಪರಿಣಾಮ ಹಸಿವು ಮತ್ತು ಅಪೌಷ್ಟಿಕತೆ. ಸಾಕಷ್ಟು ಆಹಾರ ದೊರೆಯದ ಕಾರಣ ಜನ ದೈಹಿಕವಾಗಿ ದುರ್ಬಲರಾಗ್ತಾರೆ. ಇದರ ಪರಿಣಾಮವಾಗಿ ಕಾಲರ, ಅತಿಸಾರ, ಟೈಫಸ್ಸು ಮುಂತಾದ ರೋಗಗಳು ವೇಗವಾಗಿ ಹರಡ್ತವೆ. ಹಸಿವು ಮತ್ತು ರೋಗಗಳ ಒಗ್ಗೂಡಿಕೆಯಿಂದ ಲಕ್ಷಾಂತರ ಜನ ತಮ್ಮ ಕೊನೆಯ ಸ್ಥಾನ ಉಳಿತಾರೆ. ಅದು ಸಾಮಾಜಿಕ ತಲ್ಲಣಗಳನ್ನು ಕೂಡ ಉಂಟು ಮಾಡ್ತೈತೆ. ಬರದ ಮತ್ತೊಂದು ಮುಖ್ಯವಾದಂಥ ಪರಿಣಾಮ ಅಂತ ಹೇಳಿದ್ರೆ ಜನರ ವಲಸೆ. ಬದುಕುಳಿಯುವ ಸಲುವಾಗಿ ಜನ ತಮ್ಮ ಊರು, ಹಳ್ಳಿ ಮತ್ತು ತಾವು ಹುಟ್ಟಿದ ನೆಲೆಗಳನ್ನು ಬಿಟ್ಟು, ದೇಶಗಳನ್ನು ಬಿಟ್ಟು ಬೇರೆ ಕಡೆಗೆ ತೆರಳುತ್ತಾರೆ. ಇದರಿಂದ ಕುಟುಂಬಗಳು ಚೆದರಿ ಹೋಗ್ತವೆ ಮತ್ತು ಸಾಮಾಜಿಕ ವ್ಯವಸ್ಥೆ ಚೆದರಿ ಹೋಗುತ್ತೆ, ಅಸ್ತವ್ಯಸ್ತ ಆಗ್ತದೆ. ಆರ್ಥಿಕವಾಗಿ ಬರಗಳು ಕೃಷಿ, ವ್ಯಾಪಾರ ಮತ್ತು ಉದ್ಯೋಗಗಳ ಮೇಲೆ ತೀವ್ರವಾದಂಥ ಪರಿಣಾಮವನ್ನು ಬೀರ್ತವೆ. ಉತ್ಪಾದನೆ ಕುಸಿತತೆ, ಬೆಲೆಗಳು ಇರ್ತವೆ ಮತ್ತು ಬಡತನ ಹೆಚ್ಚಾಗುತ್ತೆ. ಅನೇಕ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ತಾರೆ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಮೇಲೆಯೂ ಕೂಡ ಬರಗಳು ಆಳವಾದಂಥ ಪ್ರಭಾವವನ್ನು ಬೀರ್ತವೆ. ಜನರಲ್ಲಿ ಆಡಳಿತದ ವಿರುದ್ಧ ಅಸಮಾಧಾನವೂ ಕೂಡ ಬೆಳೆಯಬಹುದು. ಕೆಲವು ಸಂದರ್ಭಗಳಲ್ಲಿ ಬರಗಳು ದಂಗೆಗಳು, ಕ್ರಾಂತಿಗಳು ಮತ್ತು ರಾಜಕೀಯ ಬದಲಾವಣೆಗಳು ಕೂಡ ಕಾರಣ ಆಗಿದ್ದಾವೆ. ಉದಾಹರಣೆಗೆ 1845 ಮತ್ತು 1852ರ ಐರಿಷ್ ಆಲೂಗಡ್ಡೆ ಮಹಾಬರ ಐರ್ಲೆಂಡಿನ ರಾಜಕೀಯ ಇತಿಹಾಸವನ್ನು ಮಹತ್ತರವಾಗಿ ಬದಲಿಸಿತು. ಹೀಗಾಗಿ ಬರ ಕೇವಲ ಆಹಾರದ ಕೊರತೆಯ ಸಮಸ್ಯೆ ಅಲ್ಲ, ಅದು ಆರೋಗ್ಯ, ಆರ್ಥಿಕತೆ, ಸಮಾಜ ಮತ್ತು ರಾಜಕೀಯವನ್ನು ತಟ್ಟತಕ್ಕಂಥ ಬಹುಮುಖ ಮಾನವೀಯ ದುರಂತ ಆಗೈತೆ. ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ಕೃಷಿ, ಆಹಾರ ಸಂಗ್ರಹಣೆ, ಸಾರಿಗೆ ವ್ಯವಸ್ಥೆ ಮತ್ತು ಪರಿಣಾಮಕಾರಿ ಆಡಳಿತದ ಮೂಲಕ ಬರಗಳನ್ನು ತಡೆಯೋದಕ್ಕೆ ಸಾಧ್ಯ ಆದರೂ ಕೂಡ ಇತಿಹಾಸದ ಬರಗಳು ಆಹಾರ ಭದ್ರತೆಯ ಮಹತ್ವವನ್ನು ನಮಗೆ ಸದಾ ನೆನಪು ಮಾಡ್ತಾ ಇರ್ತವೆ. ಆದರೆ 19ನೇ ಶತಮಾನದಲ್ಲಿ ಐರ್ಲೆಂಡ್ ಎದುರಿಸಿದ ಆಲೂಗಡ್ಡೆ ಬರ ತನ್ನದೇ ಆದ ಕಾರಣಗಳಿಂದ ಇತಿಹಾಸದಲ್ಲಿ ಸ್ಥಾನವನ್ನು ಪಡೆಯುತ್ತೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ, ನಡುಗಾಲದಲ್ಲಿ ಯುರೋಪಿನ ಇತಿಹಾಸದಲ್ಲಿ ಅತ್ಯಂತ ಭೀಕರ ಮಾನವೀಯ ದುರಂತಗಳಲ್ಲಿ ಒಂದಾದಂಥ ಐರಿಷ್ ಆಲೂಗಡ್ಡೆ ಮಹಾಬರ ಸಂಭವಿಸುತ್ತೆ, ಎದುರಾಗುತ್ತೆ. 1845ರಿಂದ 1852ರವರೆಗೆ ಅಂದಾಜು 7 ವರ್ಷಗಳಲ್ಲಿ ನಡುವೆ ನಡೆದಂಥ ಈ ಬರ ಲಕ್ಷಾಂತರ ಜನರ ಜೀವಗಳನ್ನ ಬಲಿ ತೆಗೆದುಕೊಳ್ತದೆ ಹಾಗೂ ಐರ್ಲೆಂಡ್ನ ಜನಸಂಖ್ಯೆ, ಆರ್ಥಿಕತೆ ಮತ್ತು ಸಮಾಜವನ್ನು ಶಾಶ್ವತವಾಗಿ ಬದಲು ಮಾಡ್ತದೆ. ಇಂದಿಗೂ ಕೂಡ ಈ ಘಟನೆಯನ್ನು ಐರ್ಲೆಂಡ್ನ ರಾಷ್ಟ್ರೀಯ ನೆನಪಿನಲ್ಲಿ ಆಳವಾಗಿ ಉಳ್ಕೊಂಡಿರೋದನ್ನು ಗುರುತಿಸಲಾಗುತ್ತೆ. 19ನೇ ಶತಮಾನದ ಆರಂಭದಲ್ಲಿ ಐರ್ಲೆಂಡು ಬ್ರಿಟಿಷ್ ಆಡಳಿತದಲ್ಲಿ ಇರುತ್ತೆ. ಬಹುಪಾಲು ಜನ ಬಡ ರೈತರಾಗಿರ್ತಾರೆ. ಸಣ್ಣ ಜಮೀನುಗಳಲ್ಲಿ ಅವರು ಒಕ್ಕಲ್ತನವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ದೊರೀತಾ ಇದ್ದಂಥ ಭೂಮಿ ಅಷ್ಟೇನು ದೊಡ್ಡದಾಗಿರೋದಿಲ್ಲ. ಹೀಗಾಗಿ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಆಹಾರ ಉತ್ಪಾದನೆ ಮಾಡೋದಕ್ಕೆ, ಆದ್ದರಿಂದ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಆಹಾರ ಉತ್ಪಾದಿಸಬಲ್ಲ ಬೆಳೆ ಅವರ ಬದುಕಿಗೆ ಆಧಾರ ಆಗಿರ್ತದೆ. ಈ ಕಾರಣದಿಂದ ಆಲೂಗಡ್ಡೆ ಅವರ ಮುಖ್ಯವಾದಂಥ ಬೆಳೆ ಮತ್ತು ಆಹಾರ ಆಗುತ್ತೆ. ಒಂದು ಸಣ್ಣ ಹೊಲದಲ್ಲಿ ಬೆಳೆದ ಆಲೂಗಡ್ಡೆನೇ ಒಂದು ಕುಟುಂಬಕ್ಕೆ ವರ್ಷ ಪೂರ್ತಿ ಆಹಾರವನ್ನು ಒದಗಿಸಬಲ್ಲದಾಗಿರುತ್ತೆ. 1840ರ ವೇಳೆಗೆ ಸುಮಾರು 1/3 ಭಾಗ ಐರಿಷ್ ಜನ, ಅಂದರೆ 33% ಐರಿಷ್ ಜನ, ಈ ಕುಟುಂಬ ಬಹುತೇಕ ಸಂಪೂರ್ಣವಾಗಿ ಆಲೂಗಡ್ಡೆಯ ಮೇಲೆ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಾರೆ. 1845ರ ಬೇಸಿಗೆಯಲ್ಲಿ ವಿಚಿತ್ರ ಸಂಗತಿಯನ್ನು ಕಟ್ಟಿಸುತ್ತೆ. ಹೊಲಗಳಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಂಥ ಆಲೂಗಡ್ಡೆ ಗಿಡಗಳು ಹಠಾತ್ತನೆ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಆಲೂಗಡ್ಡೆಗಳನ್ನ ಹೊರಗೆ ಎಳಕ್ಕೆ ತೆಗೆದಾಗ ಅವು ಕೊಳ್ತೋಗಿರ್ತವೆ. ಈ ರೋಗವನ್ನು ನಂತರ ಫೈಟೋಫ್ಥೋರಾ ಇನ್ಫೆಸ್ಟಸ್ ಅಂತ ಒಂದು ಶಿಲೀಂಧ್ರ ಸಮಾನವಾದಂಥ ಸೂಕ್ಷ್ಮಜೀವಿಯಿಂದ ಉಂಟಾಗ್ತದೆ ಅನ್ನುವ ಪೊಟೆಟೋ ಬ್ರೈಟ್ ಅಂತ ಗುರುತಿಸಲಾಗುತ್ತೆ. ಒಂದೇ ವರ್ಷದಲ್ಲಿ ಸುಮಾರು ಅರ್ಧದಷ್ಟು ಬೆಳೆ ನಾಶವಾಗಿ ಹೋಗುತ್ತೆ. ಮುಂದಿನ ವರ್ಷ ಪರಿಸ್ಥಿತಿ ಇನ್ನೂ ಗಂಭೀರ ಆಗುತ್ತೆ, ಕೆಟ್ಟದಾಗುತ್ತೆ. 1846ರಲ್ಲಿ ಬೆಳೆ ಬಹುತೇಕ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ರೈತರ ಆಹಾರವೇ ಇಲ್ದಂಗೆ ಆಗುತ್ತೆ. ಈ ದುರಂತದ ಅತ್ಯಂತ ದುರದೃಷ್ಟಕರ ಅಂಶ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿದ್ದಂಥ ಐರ್ಲೆಂಡ್ನಲ್ಲಿ ಉತ್ತಮ ಗುಣಮಟ್ಟದ ಗೋಧಿ, ಓಟ್ಸ್, ಧಾನ್ಯ ಬೆಳೆಯಲಾಗ್ತಾ ಇರುತ್ತೆ. ಮಾಂಸ ಮತ್ತು ಬೆಣ್ಣೆಗಳು ಸಿಗ್ತಾ ಇರ್ತವೆ. ಹಾಗೆಯೇ ಜಾನುವಾರುಗಳು ಕೂಡ ಯಥೇಚ್ಛವಾಗಿ ಸಾಕಲಾಗ್ತಾ ಇರುತ್ತೆ. ಹೀಗಿದ್ದರೂ ಕೂಡ ಬ್ರಿಟಿಷ್ ಭೂಮಾಲೀಕರು ಅವುಗಳನ್ನು ತಮ್ಮ ಲಾಭಕ್ಕಾಗಿ ಇಂಗ್ಲೆಂಡ್ಗೆ ರಫ್ತು ಮಾಡ್ತಾ ಇರ್ತಾರೆ. ಸ್ಥಳೀಯ ಐರಿಷ್ ಜನರಿಗೆ ಆಹಾರಗಳು ಯಾವುವು ದಕ್ತಾ ಇರಲ್ಲ. ಮತ್ತು ಬಡ ರೈತರಿಗೆ ಅವಳನ್ನು ಖರೀದಿಸ್ತಕ್ಕಂಥ
ಸಾಮರ್ಥ್ಯ ಕೂಡ ಇರೋದಿಲ್ಲ. ಅನೇಕ ಇತಿಹಾಸಕಾರರ ಅಭಿಪ್ರಾಯದಲ್ಲಿ ಇದು ಕೇವಲ ಪ್ರಾಕೃತಿಕ ವಿಕೋಪ ಆಗಿರಲಿಲ್ಲ. ಅದು ಕೇವಲ ಶಿಲೀಂಧ್ರಗಳಿಂದ ಉಂಟಾದಂಥ ಬೆಳೆ ರೋಗ ಆಗಿರಲಿಲ್ಲ. ಸಾಮಾಜಿಕ ಮತ್ತು ರಾಜಕೀಯ ವೈಫಲ್ಯ ಕೂಡ ಸೋಲು ಕೂಡ ಇತ್ತು. ಹಾಗಿತ್ತದು. ಬ್ರಿಟಿಷ್ ಸರ್ಕಾರದ ಪರಿಹಾರದ ಕ್ರಮಗಳು ಸರಿಯಾಗಿರೋದಿಲ್ಲ, ಸಮರ್ಪಕವಾಗಿರೋದಿಲ್ಲ ಮತ್ತು ಸಂಪೂರ್ಣವಾಗಿರೋದಿಲ್ಲ. ಆಹಾರ ವಿತರಣೆ ವ್ಯವಸ್ಥೆ ಪರಿಣಾಮಕಾರಿಯಾಗಿರೋದಿಲ್ಲ. ಹಸಿವಿನಿಂದ ದುರ್ಬಲಗೊಂಡ ಜನರಲ್ಲಿ ಅನೇಕ ರೋಗಗಳು ಹರಡ್ತವೆ. ಟೈಫಸ್ಸು, ಕಾಲರ ಮತ್ತು ಡಿಸೆಂಟ್ರಿ ಅಂದರೆ ಅತಿಸಾರ ಮುಂತಾದ ಕಾಯಿಲೆಗಳಿಂದ ಸಾವಿರಾರು ಜನ ಸಾಯ್ತಾರೆ. ಗ್ರಾಮೀಣ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಜನ ರಸ್ತೆಗಳ ಬದಿಯಲ್ಲಿ ಹಸಿವಿನಿಂದ ಸಾಯ್ತಾ ಇರ್ತಾರೆ. ಕೆಲವರು ಹುಲ್ಲು, ಕಾಡು ಸಸ್ಯಗಳನ್ನು ಮತ್ತು ಸಮುದ್ರದ ಪಾಚಿಯನ್ನು ತಿಂತಕ್ಕಂಥ ಪರಿಸ್ಥಿತಿಗೆ ತಲುಪ್ತಾರೆ. ಅನೇಕ ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಳ್ತವೆ. 1845ರಿಂದ 1852 ನಡುವೆ ಸುಮಾರು 10 ಲಕ್ಷ ಜನ ಸಾವನ್ನು ಅಪ್ಪಿದ್ದಾರೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಹಸಿವು ಮತ್ತು ಬಡತನದಿಂದ ಪಾರಾಗದಿಕ್ಕೆ ಹೊರಗೆ ಬರೋದಕ್ಕೆ ಲಕ್ಷಾಂತರ ಜನ ತಮ್ಮ ಹಳ್ಳಿಗಳನ್ನು, ತಾಯ್ನಾಡನ್ನು ತೊರೆದು ಹೊರಗೆ ಹೋಗ್ತಾರೆ. ವಿಶೇಷವಾಗಿ ಅಮೆರಿಕ, ಕೆನಡಾ ಮತ್ತು ಆಸ್ಟ್ರೇಲಿಯಾಗೆ ದೊಡ್ಡ ಪ್ರಮಾಣದಲ್ಲಿ ವಲಸೆ ಹೋಗ್ತಾರೆ. ಈ ಪ್ರಯಾಣಕ್ಕಾಗಿ ಬಳಸ್ತಾ ಇದ್ದಂಥ ಹಡಗುಗಳನ್ನ ಕಾಫಿನ್ ಶಿಫ್ಟ್ಸ್ ಅಂದರೆ ಶವಪೆಟ್ಟಿಗೆ ಹಡಗುಗಳು ಅಂತ ಕರಿತಾ ಇರ್ತಾರೆ. ಯಾಕಂದರೆ ಪ್ರಯಾಣದ ವೇಳೆ ರೋಗ ಮತ್ತು ಹಸಿವಿನಿಂದ ನೂರಾರು ಜನ ಸಾಯ್ತಾ ಇರ್ತಾರೆ. ಬರದ ಅವಧಿಯಲ್ಲಿ ಹಾಗೆ ನಂತರ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಐರ್ಲೆಂಡ್ನಿಂದ ವಲಸೆ ಹೋಗ್ತಾರೆ. 1841ರಲ್ಲಿ ಐರ್ಲೆಂಡಿನ ಜನಸಂಖ್ಯೆ ಸುಮಾರು 84 ಲಕ್ಷ ಇರ್ತದೆ. ಬರ ಮತ್ತು ವಲಸೆಯ ಪರಿಣಾಮವಾಗಿ ಕೆಲವು ದಶಕಗಳಲ್ಲಿ ಅದು ಅರ್ಧಕ್ಕೆ ಕುಸಿಯುತ್ತೆ. ಇದು ಕೇವಲ ಸಂಖ್ಯೆ ಇಳಿಕೆ ಆಗಿರೋದಿಲ್ಲ. ಅನೇಕ ಹಳ್ಳಿಗಳು ಖಾಲಿಯಾಗ್ತವೆ, ನಿರ್ಜರಾಗ್ತವೆ, ಕುಟುಂಬಗಳು ಚೆದರೋಗ್ತವೆ. ಐರಿಷ್ ಭಾಷೆ ಮಾತನಾಡ್ತಕ್ಕಂಥ ಪ್ರದೇಶಗಳು ವಿಶೇಷವಾಗಿ ಹೆಚ್ಚು ಹಾನಿಗೆ ಒಳಗಾಗ್ತವೆ. ಈ ಬರ ಐರಿಷ್ ಜನರ ಮನಸ್ಸಿನಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಅಸಮಾಧಾನವನ್ನು ಹೆಚ್ಚಿಸುತ್ತೆ. ಈ ಬರ ಐರಿಷ್ ಜನರ ಮನಸ್ಸಿನಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಅಸಮಾಧಾನವನ್ನು ಹುಟ್ಟಾಕುತ್ತೆ ಮತ್ತು ಹೆಚ್ಚಿಸುತ್ತೆ. ನಂತರದ ದಶಕಗಳಲ್ಲಿ ಐರಿಷ್ ಸ್ವಾತಂತ್ರ್ಯ ಚಳವಳಿಗೆ ಇದು ಒಂದು ಮುಖ್ಯವಾದಂಥ ಪ್ರೇರಣಾ ಶಕ್ತಿಯಾಗಿ ಬದಲಾಗುತ್ತೆ. ಇಂದಿಗೂ ಕೂಡ ಅನೇಕ ಐರಿಷ್ ಜನರು ಈ ದುರಂತವನ್ನು ಕೇವಲ ಪ್ರಾಕೃತಿಕ ವಿಕೋಪ ಅಂತಲ್ಲ, ಆಡಳಿತದ ನಿರ್ಲಕ್ಷ್ಯದಿಂದ ಉಲ್ಬಣಗೊಂಡಂಥ ಅತ್ಯಂತ ದುಸ್ಥಿತಿ ತಲುಪಿದಂಥ ಮಾನವ ನಿರ್ಮಿತ ದುರಂತ ಅಂತ ಪರಿಗಣಿಸ್ತಾರೆ. ಐರಿಷ್ ಆಲೂಗಡ್ಡೆ ಮಹಾಬರ ಒಂದು ಬೆಳೆಯ ರೋಗದಿಂದ ಆರಂಭವಾದ್ರೂ ಅದರ ಪರಿಣಾಮಗಳು ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸ್ತಾರೆ. ಹಸಿವು, ರೋಗ, ಸಾವು ಮತ್ತು ವಲಸೆಯ ಈ ಕತೆ ನಮಗೆ ಒಂದು ಪ್ರಮುಖವಾದಂಥ ಪಾಠವನ್ನು ಕಲಿಸ್ತದೆ. ಒಂದು ಸಮಾಜ ಒಂದೇ ಆಹಾರ ಮೂಲದ ಮೇಲೆ ಅತಿಯಾಗಿ ಅವಲಂಬಿತ ಆಗಿದ್ದರೆ ಮತ್ತು ಸಂಕಷ್ಟದ ಸಮಯದಲ್ಲಿ ಸಮರ್ಪಕವಾದಂಥ ಆಡಳಿತ ಮತ್ತು ಹಾಗೂ ಸಾಮಾಜಿಕ ಭದ್ರತೆ ಇಲ್ಲದೆ ಇದ್ದರೆ ಪ್ರಾಕೃತಿಕ ವಿಕೋಪ ಮಾನವೀಯ ದುರಂತವಾಗಿ ಬದಲಾಗಬಹುದು. ಐರ್ಲೆಂಡ್ನ ಹಸಿದ ಜನರ ಕಣ್ಣೀರು ಇತಿಹಾಸದ ಪುಟಗಳಲ್ಲಿ ಇಂದಿಗೂ ಕೂಡ ಒಣಗಿಲ್ಲ. ಅವರ ನೋವು ಮಾನವ ಸಮಾಜ ಅಸಮಾನತೆ ಮತ್ತು ಆಡಳಿತ ಜವಾಬ್ದಾರಿಯ ಕುರಿತು ಶಾಶ್ವತವಾದಂಥ ಎಚ್ಚರಿಕೆಯಾಗಿ ಉಳಿದತೆ. ಬ್ರಿಟಿಷರು ಭಾರತವನ್ನು ಆಳ್ತಾ ಇರಬೇಕಾದ್ರೆ ಅವರು ಭಾರತವನ್ನು ಬಿಟ್ಟು ಹೋಗುವ ಕೊನೆಯ 4 ವರ್ಷಗಳಲ್ಲಿ ಬಂಗಾಳದಲ್ಲಿ ಬಂದಂಥ ಮಹಾಬರ ಕೂಡ ಬ್ರಿಟಿಷ್ ಆಡಳಿತಕ್ಕೆ ಕೊನೆ ಎಳೆದು ಅದು ಭಾರತ ಸ್ವಾತಂತ್ರ್ಯ ಆಗೋದಕ್ಕೆ ತನ್ನದೇ ಆದಂಥ ಕಾಣಿಕೆಯನ್ನು ಇಟ್ಟಿದೆ. ಅದನ್ನು ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.